ಹಾಯ್ ನಮಸ್ಕಾರ. ಯಾಲದಾಳು ಮನೆ ಅಡುಗೆ ಚಾನೆಲ್ಗೆ ಸ್ವಾಗತ. ಇಂದಿನ ನಮ್ಮ ಸ್ಪೆಷಲ್ ರೆಸಿಪಿ ಚಿಕನ್ ಮುಮ್ತಾಜ್. ಮೋಸ್ಟ್ ಬ್ಯೂಟಿಫುಲ್, ತುಂಬಾ ಟೇಸ್ಟಿ ರೆಸಿಪಿ ಇದು. ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಾದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ, ಮಿಸ್ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್. ಸ್ಟವ್ ಆನ್ ಮಾಡಿ ಈಗ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಕಾಯ್ತು. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. 150 ml ಸಾಕಾಗ್ತದೆ. ಎಣ್ಣೆ ಕಾಯ್ತಾ ಇದೆ. ಈಗ 4 ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನ ಈಗ ಹಾಕ್ತಿದ್ದೇನೆ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಕಾಯೋದೇನು ಬೇಡ, ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. 4 ಕಾಯಿ ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೀಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ ತಕ್ಕ ಮಟ್ಟಿಗೆ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನಾನು 4 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಈಗ ಹಾಕ್ತಾ ಇದ್ದೀನಿ. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ, ಅಷ್ಟು ಸಾಕಾಗುತ್ತೆ ಇದಕ್ಕೆ. ನಾವಿವತ್ತು ಮಾಡ್ತಿರೋ ರೆಸಿಪಿ ಚಿಕನ್ ಮುಮ್ತಾಜ್. ಹೆಸರು ಕೇಳಿ ಇದೇನು ಈ ಥರ ಇದೆಲ್ಲ ಅಂತ ಅಂದ್ಕೊಳ್ಬೇಡಿ. ಹೆಸರು ಯಾವುದಾದ್ರೆ ನಮಗೆ ಮುಖ್ಯ ಬೇಕಾಗಿರೋದು ಟೇಸ್ಟ್. ಚಿಕನ್ ಹೇಗಿರುತ್ತೆ, ಚಿಕನ್ ರೆಸಿಪಿಗಳು ಬೇರೆ ಬೇರೆ ಥರ ಇರುತ್ತೆ. ಸೊ ನೋಡೋಣ ಇದು ಯಾವ ಥರ ಇದೆ ಅಂತ. ನಾನು ಕೂಡ ನಾನೇನು ಕಂಡುಹಿಡಿದ ಇದು ರೆಸಿಪಿ ಅಲ್ಲ, ಎಲ್ಲ ನೋಡಿದ್ದೆ ನಾನು ಮುಂಚೆ ಯೂಟ್ಯೂಬಲ್ಲಿ. ಅದನ್ನು ನಾನು ಮಾಡಿಬಿಟ್ಟು ಈಗ ಅದ್ರಲ್ಲಿ ನನಗೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಸೊ ಅದನ್ನು ನಾನೀಗ ಟ್ರೈ ಮಾಡ್ತಾಯಿದ್ದೀನಿ. ನೀವು ನಮ್ಮ ಸಬ್ಸ್ಕ್ರೈಬರ್ ಅಲ್ಲ, ಸೊ ನಿಮಗೆ ಕೂಡ ಅಲ್ಲಿ ಇಲ್ಲಿ ಹೋಗಿ ನೋಡಿಕೊಂಡು ಏನು ಮಾಡುವ ಅಗತ್ಯ ಏನು ಬೀಳಲ್ಲ. ನಮ್ಮ ಸಬ್ಸ್ಕ್ರೈಬರ್ ಅಲ್ವ ನೀವು, ಸೊ ಹಾಗೆ ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆ ಮೇಲೆ ಈಗ ಈ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಈಗ ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಹೀಗೆ ಬೇಯಲಿ, ಸ್ವಲ್ಪ ಸಾಫ್ಟ್ ಆಗಲಿ. ಸ್ವಲ್ಪ ಅಲ್ಲ, ತುಂಬಾ. ಈಗ ಚಿಕನ್ ಮುಮ್ತಾಜ್ ಏನು ಈಗ ರೆಸಿಪಿ ಇದೆಯಲ್ಲ, ಅದಕ್ಕೆ ನಾವೀಗ ಒಂದು ಗ್ರೇವಿ ಮಾಡಲಿಕ್ಕೆ, ಪೇಸ್ಟ್ ಮಾಡಲಿಕ್ಕೆ ಈ ಟೊಮೆಟೊ, ಈರುಳ್ಳಿ ಮತ್ತು ಕಾಯಿ ಮೆಣಸು ಇಷ್ಟನ್ನು ಫ್ರೈ ಮಾಡಿಕೊಂಡು ಗ್ರೇವಿ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈಗ ಸಾಫ್ಟ್ ಆಯಿತು, ಟೊಮೆಟೊ ಎಲ್ಲ ಸಾಫ್ಟ್ ಆಯಿತು, ಆನಿಯನ್ ಸಾಫ್ಟ್ ಆಯಿತು. ಆನಂತರ ಗ್ರೈಂಡ್ ಮಾಡೋಣ. ಸ್ವಲ್ಪ ಕೂಲ್ ಆಗಬೇಕು ಅದಕ್ಕೆ. ಸೊ ಕೂಲ್ ಆದ ನಂತರ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಕಳೆದು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಅದಕ್ಕೀಗ ಏಲಕ್ಕಿ, ದಾಲ್ಚಿನ್ನಿ ಮತ್ತು ಒಳ್ಳೆ ಮೆಣಸು, ಚಕ್ಕೆ ಇಷ್ಟನ್ನು ಸೇರಿಸ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಏನು ಬೇಡ. ಈಗ ಇದಕ್ಕೆ 1 kg ಅಷ್ಟು ಚಿಕನ್, ತೊಳೆದು ಕ್ಲೀನ್ ಮಾಡಿಟ್ಟಿರುವಂಥ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನನ್ನು ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಣ್ಣ ಬದಲಾಗಲಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಸುಮಾರು ಹೀಗೆ ಫ್ರೈ ಆಗ್ತಾ ಇದೆ. ಆಲ್ಮೋಸ್ಟ್ ಕಲರೆಲ್ಲ ಬದಲಾಗಿದೆ ನೋಡಿ. ಈಗ ಇದಕ್ಕೆ 1 ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇಷ್ಟು ಪ್ರೋಸೆಸ್ ಉಂಟಲ್ಲ, ಇದರಲ್ಲಿ ಫ್ಲೇಮ್ ಯಾವಾಗಲೂ ಹೈ ಇಟ್ಕೊಳ್ಬೇಕು. ಈಗ ಬೇಯ್ತಿರುವ ಚಿಕನ್ಗೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ಗೆ 1 ಟೇಬಲ್ ಸ್ಪೂನ್ ಅರಿಶಿಣ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಮತ್ತು 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಒಳ್ಳೆ ಮೆಣಸು ಇದಿಷ್ಟನ್ನು ಹಾಕ್ತಾ ಇದ್ದೀನಿ. ಇವೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ, ಜೀರಿಗೆ ಮತ್ತು ಒಳ್ಳೆ ಮೆಣಸು ಆಲ್ರೆಡಿ ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ಆಗಲೇ ಹಾಕಿದ್ದೀನಿ. ನೋಡಿ, ಚಿಕನ್ ಆಲ್ರೆಡಿ ಫ್ರೈ ಆಗ್ತಾ ಇದೆ ಸುಮಾರು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ.
ತಣ್ಣೀರು ಹಾಕೊಳ್ಳೋದು ಬೇಡ. ಇದಕ್ಕೆ ಚೆನ್ನಾಗಿ ಕುದೀತಾ ಇರುವ ನೀರನ್ನು, ಬಿಸಿಯಾಗಿರುವ ನೀರನ್ನು ಹಾಕ್ಕೊಳ್ಳೋಣ. ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ. ಚಿಕನ್ ಈಗ ತುಂಬ ಚೆನ್ನಾಗಿ ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಆಗಲೇ ಮಾಡಿಟ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಆನಿಯನ್ ಟೊಮೆಟೊ ಪೇಸ್ಟ್ ಹಾಕ್ತಾ ಇದ್ದೀನಿ ಈಗ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಏನು ಹಸಿ ಏನು ಸ್ಮೆಲ್ ಇದೆ ಆನಿಯನ್ ಮತ್ತು ಟೊಮೆಟೊದು ಎಲ್ಲ ಹೋಗಬೇಕು, ಚೆಂದ ಫ್ರೈ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಈಗ ತುಂಬ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಅದರದ್ದು ಏನು ಆನಿಯನ್ ಮತ್ತು ಟೊಮೆಟೊದು ಏನು ಹಸಿ ಸ್ಮೆಲ್ ಏನಿದೆಯಲ್ಲ ಎಲ್ಲ ಹೋಗಿದೆ ಈಗ. ಈಗ ಈ ಹಂತದಲ್ಲಿ ನಾವು ಇದಕ್ಕೆ 1 ಕಪ್ಪು ಯೋಗರ್ಟ್ ಅನ್ನು ಸೇರಿಸ್ಕೊಳ್ಳೋಣ. ನೋಡಿ, 1 ಕಪ್ಪು ಯೋಗರ್ಟ್ ಅಂದರೆ ಮೊಸರು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಹೈ ಫ್ಲೇಮ್ ಏನು ಅಗತ್ಯ ಇಲ್ಲ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಸ್ವಲ್ಪ ಹೊತ್ತು ಬೇಯಲಿ, ಅದಕ್ಕೆ ಮುಚ್ಚಳವನ್ನು ಮುಚ್ಚಿಡೋಣ. ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಅಡಿ ಹಿಡಿಯುವ ಚಾನ್ಸಸ್ ಇರ್ತದೆ ಈ ಟೈಮಲ್ಲಿ. ಈಗ ಚಿಕನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಕ್ರೀಮ್ ಹಾಕ್ಕೋಬೋದು, ನಮ್ಮಲ್ಲಿ ಕ್ರೀಮ್ ಇಲ್ಲ, ಸೊ ಅದರ ಬದಲಾಗಿ ಬೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಮುಚ್ಚಳ ತೆಗಿತಾ ಇದ್ದೀನಿ. ಸೂಪರ್ ಆಗಿದೆ, ಒಳ್ಳೆ ಫ್ಲೇವರ್ ಬಂದಿದೆ. ಆದರೆ ಚಿಕನ್ ಮುಮ್ತಾಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆ ಇನ್ನಷ್ಟು ಕೆಲವೊಂದು ವಸ್ತುಗಳನ್ನು ಸೇರಿಸಲಿಕ್ಕಿದೆ, ಆಗಲೇ ಇದೊಂಥರ ಫ್ಲೇವರ್ ಒಂದು ಬರುತ್ತೆ ನಿಮಗೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯವನ್ನು ಸೇರಿಸ್ಕೊಳ್ಳೋಣ. ಜೊತೆಗೆ ನೀವು ಗರಂ ಮಸಾಲ ಪೌಡ್ರ್ ಕೂಡ ಹಾಕ್ಕೊಳ್ಬೋದು, ಬಟ್ ನನಗೆ ಗರಂ ಮಸಾಲ ಪೌಡ್ರ್ ಇಷ್ಟ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಚೆಂದ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಪರಿಮಳ ಬರ್ತಾ ಇದೆ ಆಲ್ರೆಡಿ. ನೋಡುವಾಗಲೇ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ ನೋಡಿ. ಆಯಿತು, ಮುಗಿತಾ ಬಂತು. ಬಹಳ ಚೆಂದ ಆಗಿದೆ, ಬಹಳ ತುಂಬ ಸ್ಮೆಲ್ ಬರ್ತಾ ಇದೆ. ನೋಡಬೇಕು ಇದರ ಟೇಸ್ಟ್ ಯಾವ ಥರ ಬಂದಿದೆ ಅಂತ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ, ತುಂಬ ಒಳ್ಳೆ ಫ್ಲೇವರ್ ಬಂದಿದೆ. ಯಾಕೆಂದರೆ ಇದರಲ್ಲಿ ತುಂಬ ಐಟಮ್ ಸೇರಿಸಿದ್ದೀವಿ ಅಲ್ವಾ ನಾವು, ಸೊ ಹಾಗಾಗಿ ಖಂಡಿತವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿರ್ಬೋದು. ನೋಡೋಣ, ಒಮ್ಮೆ ಟೇಸ್ಟ್ ಚೆಕ್ ಮಾಡ್ತೀನಿ. ಸಖತ್ತಾಗಿದೆ, ಸೂಪರ್ ಆಗಿದೆ. ಯಾರಾದರೂ ಈಗ ಗೆಸ್ಟ್ ಈಗ ಮನೆಗೆ ಬಂದರು ಅಂತ ಇಟ್ಕೊಳ್ಳೋಣ, ಅವರೆಲ್ಲರೂ ತಿಂದು ಇದನ್ನು ಅಷ್ಟು ಇಷ್ಟಪಟ್ಟರು, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಈಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಗೆ ನಿಮಗೆ ಬೇಕಿದ್ರೆ ಇನ್ನಷ್ಟು ತುಪ್ಪ ನೀವು ಆ್ಯಡ್ ಮಾಡ್ಕೋಬಹುದು. ನೀವು ಬೇಕಿದ್ರೆ ತುಪ್ಪ ಜೊತೆ ಸ್ವಲ್ಪ ಕಾಯಿ ಮೆಣಸು ಹಾಗೆ ಮೆಣಸಿನ ಹುಡಿ ಫ್ರೈ ಮಾಡಿ
ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ನಮಗೆ ಈಗ ಇಷ್ಟು ಖಾರ ನಮಗೆ ಸಾಕು. ನಿಮಗೆ ಇನ್ನಷ್ಟು ಖಾರ ಬೇಕಿದ್ದರೆ ಹಾಗೆ ಸ್ವಲ್ಪ ಕಲರ್ ಬೇಕಿದ್ದರೆ ಕಾಯಿ ಮೆಣಸು ಹಾಗೆ ಕೆಂಪು ಮೆಣಸು ಇದೆರಡನ್ನು ಸೇರಿಸ್ಕೊಳ್ಳಿ. ತುಪ್ಪ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಸಕ್ಕದಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಚಿಕನ್ ಮುಮ್ತಾಜ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಚಿಕನ್ ಮುಮ್ತಾಜ್ ಈಗ ರೆಡಿ ಆಗಿದೆ. ಈಗ ಇದಕ್ಕೆ ಅಲಂಕಾರಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಹೊಸ ಹೊಸ ರೆಸಿಪಿಗಳನ್ನ ಮಾಡ್ತಾ ಇರ್ತೀವಿ. ವಿಡಿಯೋಸ್ ನೋಡ್ತಾ ಇರಿ. ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ವಿಡಿಯೋವನ್ನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ, ಬಾಯ್.